ದಾವಣಗೆರೆ ಗೆಲುವು ಮುಸ್ಲಿಮರ ಪಾಠ. ನಮಸ್ಕಾರ ಗೆಳೆಯರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ರಾಜಕಾರಣದಲ್ಲಿ ಬಹುದೊಡ್ಡ ಸಂಚಲನ ಸೃಷ್ಟಿಸಿದ 2026ರ ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಎಕ್ಸ್ರೇ ಮಾಡಲಿದ್ದೇವೆ. ಮೇಲ್ನೋಟಕ್ಕೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದೆ ಅಂತ ನಿಮಗನ್ನಿಸಬಹುದು. ಆದರೆ ಸ್ವಲ್ಪ ಆಳಕ್ಕೆ ಇಳಿದು ನೋಡಿದ್ರೆ ಇದು ಗೆಲುವಲ್ಲ, ಭವಿಷ್ಯದ ಬಹುದೊಡ್ಡ ಸೋಲಿನ ಹಾಗೂ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಗೆ ಕೊಟ್ಟಿರುವ ಡೈರೆಕ್ಟ್ ವಾರ್ನಿಂಗ್ ಅನ್ನೋದು ಸ್ಪಷ್ಟವಾಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಕ್ಯಾನ್ಸರ್ನಂತೆ ಹರಡುತ್ತಿರುವ ಕುಟುಂಬ ರಾಜಕಾರಣ ಅಥವಾ ಡೈನಾಸ್ಟಿ ಪಾಲಿಟಿಕ್ಸ್ ಬಗ್ಗೆ ಮುಸ್ಲಿಂ ಜನತೆ ಕೊಟ್ಟಿರುವ ಪೆಟ್ಟು ಎಂಥದ್ದು? ಈ ಎಲ್ಲ ವಿಚಾರಗಳನ್ನು ಯಾವ ಪಾಯಿಂಟನ್ನು ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ಇವತ್ತು ಡಿಕೋಡ್ ಮಾಡೋಣ ಬನ್ನಿ. 27,888 ವರ್ಸಸ್ 5,708. ನೋಡಿ ಫ್ರೆಂಡ್ಸ್, ದಾವಣಗೆರೆ ದಕ್ಷಿಣ ಅಂದರೆ ಅದು ದಶಕಗಳಿಂದ ಕಾಂಗ್ರೆಸ್ನ, ಅದರಲ್ಲೂ ವಿಶೇಷವಾಗಿ ಹಿರಿಯ ನಾಯಕ ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರ ಅಭೇದ್ಯ ಕೋಟೆಯಾಗಿತ್ತು. 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಶಾಮನೂರು ಅವರು ಬಿಜೆಪಿಯ BG ಅಜಯ್ ಕುಮಾರ್ ಅವರ ವಿರುದ್ಧ ಬರೋಬ್ಬರಿ 27,888 ಮತಗಳ ಬೃಹತ್ ಅಂತರದಿಂದ ಗೆದ್ದಿದ್ರು. ಆದರೆ ಅವರ ನಿಧನದ ನಂತರದ ಈ ಉಪಚುನಾವಣೆಯಲ್ಲಿ ಟಿಕೆಟ್ ಯಾರಿಗೊಲಿಯಿತು? ಅದೇ ಕುಟುಂಬದ ಕುಡಿ ಶಾಮನೂರು ಅವರ ಮೊಮ್ಮಗ ಸಮರ್ಥ ಶಾಮನೂರು ಮಲ್ಲಿಕಾರ್ಜುನ್ ಅವರಿಗೆ. ಆದರೆ ಈ ಬಾರಿ ಏನಾಯಿತು ಗೊತ್ತಾ? 27,888 ಮತಗಳ ಅಂತರದಿಂದ ಗೆಲ್ಲುತ್ತಿದ್ದ ಭದ್ರಕೋಟೆಯಲ್ಲಿ ಸಮರ್ಥ ಶಾಮನೂರು ಅವರು ಕೇವಲ 5,708 ಮತಗಳ ಅಲ್ಪ ಅಂತರದಿಂದ ಪ್ರಯಾಸದ ಗೆಲುವು ಸಾಧಿಸಿದ್ದಾರೆ. ಒಂದು ಸ್ವಲ್ಪ ಮಿಸ್ ಆಗಿದ್ರು ನೇರ ಪಾತಾಳಕ್ಕೆ. ಹೌದು, ನೀವು ಕೇಳಿದ್ದು ಸರಿಯಾಗಿದೆ. ಕೇವಲ 5,708 ಮತಗಳ ಅಂತರದಲ್ಲಿ ಈ ಬಾರಿ ಈ ಕುಸಿತಕ್ಕೆ ಕಾರಣವೇನು? ಇದನ್ನೇ ರಾಜಕೀಯ ಪಂಡಿತರು ಕಾಂಗ್ರೆಸ್ಗೆ ಮುಸ್ಲಿಮರು ಬಾರಿಸಿದ ಮರಣ ಮೃದಂಗ ಅಂತಿರೋದು. ಮುಸ್ಲಿಂ ಯುವ ಜನತೆ ಮತ್ತು ಪ್ರಜ್ಞಾವಂತರು ಯಾಕೆ ರೊಚ್ಚಿಗೆದ್ದಿದ್ದಾರೆ ಅಂತ ಅರ್ಥ ಮಾಡಿಕೊಳ್ಬೇಕಾದ್ರೆ ನೀವು ಶಾಮನೂರು ಫ್ಯಾಮಿಲಿಯ ಪೊಲಿಟಿಕಲ್ ಪವರ್ ಅನ್ನು ನೋಡಲೇಬೇಕು. ಸಮರ್ಥವರ ತಂದೆ SS ಮಲ್ಲಿಕಾರ್ಜುನ್ ಅವರು ಈಗ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಸಚಿವರು. ಇನ್ನು ಅವರ ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಅವರು 2024ರ ಲೋಕಸಭಾ ಚುನಾವಣೆಯಲ್ಲಿ ಬರೋಬ್ಬರಿ 26,094 ಮತಗಳಿಂದ ಗೆದ್ದು ದಾವಣಗೆರೆಯ ಹಾಲಿ ಸಂಸದೆಯಾಗಿದ್ದಾರೆ. ತಂದೆ ಮಂತ್ರಿ, ತಾಯಿ MP, ಈಗ ಮೊಮ್ಮಗ ಶಾಸಕ. ಒಂದೇ ಜಿಲ್ಲೆಯ ಎಲ್ಲ ಪ್ರಮುಖ ಅಧಿಕಾರಗಳು ಒಂದೇ ಫ್ಯಾಮಿಲಿಯ ಕೈಯಲ್ಲಿದ್ದರೆ ಇದೇನು ಪ್ರಜಾಪ್ರಭುತ್ವನ ಅಥವಾ ರಾಜಪ್ರಭುತ್ವನ? ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಇತರ ನಾಯಕರು ಬರೀ ಜಮಖಾನ ಹಾಸೋಕೆ, ಜೈಕಾರ ಹಾಕೋಕೆ ಮಾತ್ರ ಇರಬೇಕಾ? ಇದು ಯುವಜನರ ನೇರ ಪ್ರಶ್ನೆ. ಕಾಂಗ್ರೆಸ್ ಪಕ್ಷವು ಅಧಿಕಾರ ವಿಕೇಂದ್ರೀಕರಣವನ್ನು ಮರೆತು ಒಂದು ಜಿಲ್ಲೆಯನ್ನು ಜಹಗೀರ್ನಂತೆ ಬರೆದುಕೊಟ್ಟಿದ್ದಕ್ಕೆ ಬಿದ್ದಿರುವ ಮೊದಲ ಪೆಟ್ಟು ಇದು. ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆಯಲ್ಲದೆ ಮತ್ತೇನು ಸ್ನೇಹಿತರೆ? ಇನ್ನು ಈ ಉಪಚುನಾವಣೆಯ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ ಅಂದರೆ ಅದು ಮುಸ್ಲಿಂ ಸಮುದಾಯದ ಬಂಡಾಯ. ದಾವಣಗೆರೆ ದಕ್ಷಿಣದಲ್ಲಿ ಸುಮಾರು 85,000ಕ್ಕೂ ಅಧಿಕ ಮುಸ್ಲಿಂ ಮತದಾರರಿದ್ದಾರೆ. ಇಷ್ಟು ವರ್ಷ ಕಾಂಗ್ರೆಸ್ ನಾಯಕರು ಬಿಜೆಪಿಯ ಹಿಂದುತ್ವದ ಭಯ ತೋರಿಸಿದ್ರೆ ಮುಸ್ಲಿಮರು ಎಲ್ಲಿಗೆ ಹೋಗ್ತಾರೆ? ನಮಗೆ ತಾನೇ ವೋಟ್ ಹಾಕಬೇಕು ಅನ್ನೋ ಅಹಂಕಾರದಲ್ಲಿದ್ದರು. ಈ ಟೇಕನ್ ಫಾರ್ ಗ್ರಾಂಟೆಡ್ ಆಟಿಟ್ಯೂಡ್ಗೆ ಮುಸ್ಲಿಮರು ಈ ಬಾರಿ ತಕ್ಕ ಪಾಠ ಕಲಿಸಿದ್ದಾರೆ. ಯಾವಾಗ ಸಮರ್ಥವರಿಗೆ ಟಿಕೆಟ್ ಫಿಕ್ಸ್ ಆಯಿತೋ ಮುಸ್ಲಿಂ ಸಮುದಾಯದ ಪ್ರಭಾವಿ ನಾಯಕ ಸಾದಿಕ್ ಪೈಲ್ವಾನ್ ಸೇರಿದಂತೆ ಸಮುದಾಯದ ಪ್ರಮುಖರು ಸಿಡಿದೆದ್ರು. ನಮಗೆ ಅಧಿಕಾರದಲ್ಲಿ ಪಾಲ್ ಬೇಕು, ನಮ್ಮನ್ನು ಕೇವಲ ವೋಟ್ ಹಾಕುವ ಯಂತ್ರಗಳಂತೆ ಬಳಸ್ಕೊಳ್ಬೇಡಿ ಅಂತ ಡೈರೆಕ್ಟ್ ಆಗಿ ಎಚ್ಚರಿಕೆ ಕೊಟ್ಟರು. ಇದರ ಪರಿಣಾಮವಾಗಿ ಬರೋಬ್ಬರಿ 25 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ರೆ ಅದರಲ್ಲಿ 14 ಅಭ್ಯರ್ಥಿಗಳು ಮುಸ್ಲಿಂ ಸಮುದಾಯದವರೇ ಆಗಿದ್ದರು. ಸಾದಿಕ್ ಪೈಲ್ವಾನ್ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿ ಕಾಂಗ್ರೆಸ್ ಪಾಳೆಯದಲ್ಲಿ ಅಕ್ಷರಶಃ ನಡುಕ ಹುಟ್ಟಿಸಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಯಾವಾಗ 14 ಮುಸ್ಲಿಂ ಅಭ್ಯರ್ಥಿಗಳು ಕಣಕ್ಕಿಳಿದ್ರು ಕಾಂಗ್ರೆಸ್ ನಾಯಕರಿಗೆ ಸೋಲಿನ ಭೀತಿ ಶುರುವಾಯಿತು ನೋಡಿ. ದಿಲ್ಲಿಯಿಂದ ರಾಜ್ಯದವರೆಗೂ ಎಲ್ಲರೂ ಅಲರ್ಟ್ ಆದರು. ಖುದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರು ಅಖಾಡಕ್ಕಿಳಿದು ಸಾದಿಕ್ ಪೈಲ್ವಾನ್ ಜೊತೆ ಸಂಧಾನ ನಡೆಸಬೇಕಾದ ಅನಿವಾರ್ಯತೆ ಬಂತು. ಭವಿಷ್ಯದಲ್ಲಿ ಸೂಕ್ತ ಸ್ಥಾನಮಾನದ ಭರವಸೆ ಕೊಟ್ಟು ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸುವಲ್ಲಿ ಕೊನೆಗೂ CM ಯಶಸ್ವಿಯಾದರು. ಸಾದಿಕ್ ಟರ್ನ್ ಹೊಡೆದರು. ಆದರೆ ಇಲ್ಲಿ ಒಂದು ದೊಡ್ಡ ಟೆಕ್ನಿಕಲ್ ಟ್ವಿಸ್ಟ್ ಇತ್ತು ಸ್ನೇಹಿತರೆ.
ಕಾಂಗ್ರೆಸ್ ನಾಯಕರು ಸಂಧಾನ ಮುಗಿಸುವಷ್ಟರಲ್ಲಿ ಚುನಾವಣಾ ಆಯೋಗದ ನಾಮಪತ್ರ ಹಿಂಪಡೆಯುವ ಡೆಡ್ಲೈನ್ ಮುಗಿದೇ ಹೋಗಿತ್ತು. ಹಾಗಾಗಿ ಕಾನೂನಾತ್ಮಕವಾಗಿ ಸಾದಿಕ್ ಪೈಲ್ವಾನ್ ಕಣದಲ್ಲೇ ಉಳಿಯಬೇಕಾಯಿತು ಮತ್ತು ಇವಿಎಂನಲ್ಲಿ ಅವರ ಹೆಸರು ದಾಖಲಾಯಿತು. ಇವಿಎಂ ಸ್ಟ್ರಾಂಗ್ ರೂಮ್ ಬೀಗವನ್ನು ಸುತ್ತಿಗೆಯಿಂದ ಒಡೆದರು. ಏಪ್ರಿಲ್ 9ರಂದು ಮತದಾನ ಮುಗಿದು ಮೇ 4, 2026ರಂದು ಮತ ಎಣಿಕೆ ಶುರುವಾಯಿತು. ಎಣಿಕೆ ಶುರುವಾಗುವ ಮೊದಲೇ ಅಲ್ಲಿ ಒಂದು ಹೈಡ್ರಾಮಾ. ಇವಿಎಂ ಇಟ್ಟಿದ್ದ ಭದ್ರತಾ ಕೊಠಡಿಯ ಅಂದರೆ ಸ್ಟ್ರಾಂಗ್ ರೂಮ್ನ ಕೀಲಿಗಳೇ ನಾಪತ್ತೆಯಾಗಿದ್ದು. ಅಯ್ಯೋ ಶಿವನೇ! ಕೊನೆಗೆ ವೀಕ್ಷಕರ ಅನುಮತಿ ಪಡೆದು ಸುತ್ತಿಗೆಯಿಂದ ಬೀಗ ಒಡೆದು ಬಾಗಿಲು ತೆರೆದು ಎಣಿಕೆ ಶುರು ಮಾಡಬೇಕಾಯಿತು. ಮತ ಎಣಿಕೆ ಶುರುವಾದಾಗ ಅಕ್ಷರಶಃ ಹಾವು ಏಣಿ ನಡೆಯಿತು. ಆರಂಭಿಕ ಸುತ್ತುಗಳಲ್ಲಿ ಅಂದರೆ 3ನೇ ಸುತ್ತಿನ ವೇಳೆಗೆ ಬಿಜೆಪಿಯ ಶ್ರೀನಿವಾಸ್ ದಾಸಕರಿಯಪ್ಪ ಅವರು 17,654 ಮತ ಪಡೆದು ಮುನ್ನಡೆಯಲ್ಲಿದ್ದರು. ಸಮರ್ಥ ಅವರಿಗೆ ಸಿಕ್ಕಿದ್ದು ಕೇವಲ 11,953 ಮತಗಳು ಮಾತ್ರ. ಜೊತೆಗೆ SDP ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ ಅವರು ಆರಂಭದಲ್ಲೇ 1,935 ಮತಗಳನ್ನು ಕಸಿದು ಕಾಂಗ್ರೆಸ್ಗೆ ಬೆವರುವಂತೆ ಮಾಡಿದರು. ಕೊನೆಗೆ 8ನೇ ಸುತ್ತಿನ ನಂತರ ಟ್ರೆಂಡ್ ಬದಲಾಗಿ ಅಂತಿಮವಾಗಿ ಸಮರ್ಥ ಅವರು 5,708 ಮತಗಳ ಅತ್ಯಲ್ಪ ಅಂತರದಿಂದ ಉಸಿರು ಬಿಗಿ ಹಿಡಿದು ಪ್ರಯಾಸದಿಂದ ಗೆಲ್ಲಬೇಕಾಯಿತು. ಇದಲ್ವಾ ಪಾಠ? ಇಂಟರ್ನಲ್ ಕಾನ್ಸ್ಪಿರಸಿ. ಫ್ರೆಂಡ್ಸ್, ಈ ಸ್ಟೋರಿ ಇಲ್ಲಿಗೆ ಮುಗಿಯಲ್ಲ. ಚುನಾವಣೆ ಮುಗಿದ ಮೇಲೆ ಶುರುವಾಗಿದ್ದೇ ಅಸಲಿ ಟ್ವಿಸ್ಟ್. ಮುಸ್ಲಿಂ ಮತಗಳ ವಿಭಜನೆ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ನಡೆದ ಆಂತರಿಕ ಒಳಸಂಚಿನ ಇಂಟರ್ನಲ್ ಕಾನ್ಸ್ಪಿರಸಿ ಆರೋಪದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ವಿಪರೀತವಾಗಿ ಕೋಪಗೊಂಡಿತು. ಪರಿಣಾಮ ಏನಾಯಿತು? MLC ಕೆ ಅಬ್ದುಲ್ ಜಬ್ಬಾರ್ ಅವರನ್ನು ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಅಮಾನತು ಮಾಡಲಾಯಿತು. ಅಷ್ಟೇ ಅಲ್ಲ, CM ಅವರ ರಾಜಕೀಯ ಕಾರ್ಯದರ್ಶಿಯಾಗಿದ್ದ ಮತ್ತೋರ್ವ MLC ನಸೀರ್ ಅಹಮದ್ ಅವರನ್ನು ಆ ಹುದ್ದೆಯಿಂದಲೇ ಕಿತ್ತು ಹಾಕಲಾಯಿತು. ಕಾಂಗ್ರೆಸ್ನ ಪ್ರಬಲ ಮುಸ್ಲಿಂ ನಾಯಕ ಹಾಗೂ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮೇಲೂ ಈ ಅಲ್ಪಸಂಖ್ಯಾತರ ಮತ ವಿಭಜನೆಯ ಆರೋಪದ ತೂಗುಗತ್ತಿ ನೇತಾಡ್ತಿದೆ. SDPIನ ಅಫ್ಸರ್ ಕೊಡ್ಲಿಪೇಟೆ ಅವರು ಹೆಚ್ಚಿನ ಮತ ಪಡೆಯಲಿದ್ದಾರೆ ಅಂತ ಸ್ವತಃ ಜಬ್ಬಾರ್ ಅವರೇ ಸುಳಿವು ನೀಡಿದ್ರು ಅನ್ನೋ ಗಂಭೀರ ಆರೋಪಗಳು ಕೇಳಿಬಂದಿವೆ. ಇದು ಕಾಂಗ್ರೆಸ್ ಪಕ್ಷದ ಆಂತರಿಕ ಭಿನ್ನಮತ ಎಷ್ಟರ ಮಟ್ಟಿಗೆ ತಾರಕಕ್ಕೇರಿದೆ ಅನ್ನೋದನ್ನು ಬೆತ್ತಲೆಗೊಳಿಸಿದೆ. ಉಮೇಶ್ ಮೇಟಿ 22,332, ಸಮರ್ಥ್ 5,708. ಇದೆಲ್ಲ ಒಂದು ಫ್ಲೂಕ್ ಅಷ್ಟೇ ಬಿಡಿ ಅಂತ ನೀವು ಕೇಳಬಹುದು. ಹಾಗೆಯೇ ಇದೆಲ್ಲ ಕೇವಲ ಕಾಕತಾಳಿ ಅಂತ ಕಾಂಗ್ರೆಸ್ ನಾಯಕರು ಕೂಡ ಡಿಫೆಂಡ್ ಮಾಡ್ಕೊಳ್ಬಹುದು. ಆದರೆ ಡೇಟಾ ಸುಳ್ಳು ಹೇಳಲ್ಲ ಸ್ನೇಹಿತರೆ. ಇದೇ ಸಮಯಕ್ಕೆ ಬಾಗಲಕೋಟೆಗೂ ಉಪಚುನಾವಣೆ ನಡೆಯಿತು. ಅಲ್ಲಿಯೂ ಹಿರಿಯ ನಾಯಕ HY ಮೇಟಿಯವರ ನಿಧನದ ನಂತರ ಅವರ ಮಗ ಉಮೇಶ್ ಮೇಟಿಯವರಿಗೆ ಟಿಕೆಟ್ ನೀಡಲಾಗಿತ್ತು. ಅಂದರೆ ಅಲ್ಲಿಯೂ ಕುಟುಂಬ ರಾಜಕಾರಣವೇ ಇತ್ತು. ಆದರೆ ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಬರೋಬ್ಬರಿ 22,332 ಮತಗಳ ಭರ್ಜರಿ ಅಂತರದಿಂದ ಗೆದ್ದರು. ಅಂದರೆ ಎಲ್ಲಿ ಮಿಸ್ ಹೊಡಿತಿದೆ ಅಂತ ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಬೇಕು ಅಲ್ವಾ? ಬಾಗಲಕೋಟೆಯಲ್ಲಿ 22,332 ಅಂತರದಲ್ಲಿ ಗೆಲ್ಲುವ ಕಾಂಗ್ರೆಸ್ ದಾವಣಗೆರೆಯಲ್ಲಿ ಕೇವಲ 5,708 ಅಂತರಕ್ಕೆ ಯಾಕೆ ಕುಸಿಯಿತು? ಉತ್ತರ ಸ್ಪಷ್ಟವಾಗಿದೆ. ದಾವಣಗೆರೆಯ ಮುಸ್ಲಿಂ ಯುವ ಜನತೆ ಮತ್ತು ಅಲ್ಪಸಂಖ್ಯಾತ ನಾಯಕರು ಸಾರಾ ಸಗಟಾಗಿ ಈ ಕುಟುಂಬ ರಾಜಕಾರಣವನ್ನು, ಅಧಿಕಾರದ ಏಕಸ್ವಾಮ್ಯವನ್ನು ತಿರಸ್ಕರಿಸಿದ್ದಾರೆ. ತಿರಸ್ಕರಿಸಿದ್ದಾರೆ. ಇದು ಕೇವಲ BJP ಕೊಟ್ಟ ಪೆಟ್ಟಲ್ಲ, ಅಹಿಂದ ಮತಗಳು, ವಿಶೇಷವಾಗಿ ಮುಸ್ಲಿಮರು ಕಾಂಗ್ರೆಸ್ಗೆ ಕೊಟ್ಟಿರುವ ಏಟು, ಕಲಿಸಿರುವ ಪಾಠ. ಫ್ರೆಂಡ್ಸ್, ಫೈನಲ್ ಆಗಿ ಹೇಳೋದಾದರೆ ದಾವಣಗೆರೆ ದಕ್ಷಿಣ ಉಪಚುನಾವಣೆ ಕಾಂಗ್ರೆಸ್ ಪಾಲಿಗೆ ಗೆಲುವಿನ ರೂಪದಲ್ಲಿ ಬಂದಿರುವ ಅತ್ಯಂತ ಕಠಿಣವಾದ ಪಾಠ. ಮುಸ್ಲಿಮರು ಕೊನೆಯ ಘಳಿಗೆಯಲ್ಲಿ ಕೈ ಕೊಡದೆ ಅಭ್ಯರ್ಥಿಯನ್ನು ಗೆಲ್ಲಿಸಿದರು ನಿಜ. ಆದರೆ ಗೆಲುವಿನ ಅಂತರವನ್ನು ಕುಗ್ಗಿಸುವ ಮೂಲಕ, ಬೆವರಿಳಿಸುವ ಮೂಲಕ, DCM CM ಬಂದು ಗೋಗರಿಯುವಂತೆ ಮಾಡುವ ಮೂಲಕ ತಮ್ಮ ಚೌಕಾಸಿ ಶಕ್ತಿಯನ್ನು ಅಂದರೆ ಬಾರ್ಗೇನಿಂಗ್ ಪವರನ್ನು ಪ್ರದರ್ಶಿಸಿದ್ದಾರೆ. ನಮ್ಮನ್ನು ಬರೀ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ಬೇಡಿ, ಅಧಿಕಾರದಲ್ಲಿ ನಮಗೂ ಪಾಲು ಬೇಕು, ನಮಗೂ ಪರ್ಯಾಯ ವೇದಿಕೆಗಳಿವೆ ಅನ್ನೋ ಸ್ಪಷ್ಟ ಎಚ್ಚರಿಕೆ ರವಾನೆಯಾಗಿದೆ. ಯುವ ಜನತೆಗೆ ಈ ಒಂದೇ ಕುಟುಂಬದ ಸುತ್ತ ಗಿರಕಿ ಹೊಡೆಯುವ ರಾಜಕೀಯ ಬೇಸರ ತರಿಸಿದೆ. ಈ ಎಚ್ಚರಿಕೆ ಗಂಟೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿ ಅಲ್ಪಸಂಖ್ಯಾತರಿಗೆ ಅಧಿಕಾರ ಹಂಚಿಕೆ ಮಾಡದಿದ್ರೆ 2028ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಈ ಪ್ರಯಾಸದ ಗೆಲುವು ಬಹುದೊಡ್ಡ ಭೀಕರ ಸೋಲಾಗಿ ಪರಿವರ್ತನೆಯಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನಿಮ್ಮ ಅನಿಸಿಕೆ ಏನು? ಮುಸ್ಲಿಮರು ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಿದ್ರಾ? ಕುಟುಂಬ ರಾಜಕಾರಣದ ಭವಿಷ್ಯವೇನು?
ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದೆಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.